Hello everyone, welcome back to my channel. ನಮ್ಮ ಋದ್ವಿಕಾ ಇವಾಗ ಎದ್ದೇಳ್ತಾ ಇದ್ದಾಳೆ. ಟುಡೇ ಸ್ಪೆಷಲ್ ಡೇ. ನಮ್ಮ ಮನೆಗೆ ಒಂದು ಕ್ಯೂಟ್ ಪಾರ್ಸಲ್ ಬಂದಿದೆ. ಗೆಸ್ ಮಾಡಿದ್ದು ಏನಂತ? ಚಲೋ ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋ ಟೈಮ್ ಇವಾಗ. ಸೊ ಎಕ್ಸೈಟೆಡ್. ಸ್ವಿಂಗ್ ಫಾರ್ ಅವರ್ ಟ್ವಿನ್ಸ್. ಋದ್ವಿಕಾ ಮತ್ತು ಋತಾಕ್ಷಿಗೆ ಸ್ಪೆಷಲ್ ಸರ್ಪ್ರೈಸ್ ಇದೆ ಇವತ್ತು. ದೇ ಆರ್ ಸೋ ಎಕ್ಸೈಟೆಡ್. ಈ ಸ್ವಿಂಗಲ್ಲಿ ನಮ್ಮ ಬೇಬೀಸ್ ಫುಲ್ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇಬ್ರು ಕಾಂಪಿಟೇಷನ್ ಮೇಲೆ ಹೊರಗಡೆ ಬರ್ತಾ ಇದ್ದಾರೆ. First ride on new swing. You're so happy, so excited. It is one of the best gift for our little cuties. Nam twins, namma happiness. ಸೊ ಇವಾಗ ಸ್ವಿಂಗ್ ಸೆಟಪ್ ಆಯಿತು. ಬೇಬೀಸ್ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನಿವಾಗ ಕಿಚನ್ಗೆ ಹೋಗಿ ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ. ಸಿಂಪಲ್ ಬ್ರೆಡ್ ಸ್ಯಾಂಡ್ವಿಚ್ ಅಂತೇಳಿ. ಬನ್ನಿ ಮಾಡೋಣ ಅದನ್ನ ಯಾವ ಥರ ಅಂತೇಳಿ. ನಾನಿಲ್ಲಿ ಆಹಾರ 2000 ಬ್ರೆಡ್ನ ತೊಗೊಂಡಿದ್ದೀನಿ. These are the items I am using for this simple quick sandwich. ತುಂಬ ಮಿನಿಮಮ್ ಆಗಿ ನಾನು ಇಲ್ಲಿ ಐಟಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಪ್ರಿಪೇರ್ ಮಾಡೋಕ್ಕೆ. ಫಸ್ಟು ಆನಿಯನ್ 1 ಬೌಲ್, ಟೊಮ್ಯಾಟೊ 1 ಬೌಲ್, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸಾಲ್ಟ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಚಿಲ್ಲಿ ಪೌಡರ್, ಸ್ಪೈಸಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ.
ಚಾಟ್ ಮಸಾಲ. ಸೊ ಮಸಾಲ ಬೇಕು ಅಂದರೆ ಜಾಸ್ತಿ ಯೂಸ್ ಮಾಡಿ, ಅದರ್ವೈಸ್ ಸ್ವಲ್ಪ ಸಾಕು. ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡು ಕ್ಯಾಚ್ ಅಂತ ಹೇಳಿ. ಇದನ್ನ ಪ್ರಾಪರಾಗಿ ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಪ್ರಾಪರಾಗಿ ಎಲ್ಲ ಮಿಕ್ಸ್ ಆಯಿತು. ನಾನಿದನ್ನ ಒಂದು ಸ್ಲೈಸ್ ಬ್ರೆಡ್ಡಿಗೆ ಫುಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎರಡು ಕಡೆ ಸಾಸ್ ಹಾಕಿ ಇವಾಗ ನಾನು ಸ್ಟಫಿಂಗ್ನ ನನಗೆ ಫಿಲ್ ಮಾಡಿಕೊಂಡು ಇನ್ನೊಂದು ಸ್ಲೈಸಿಂದ ಅದನ್ನ ಕ್ಲೋಸ್ ಮಾಡಿ, ಇಲ್ಲಿ ಬಟರ್ನ ಯೂಸ್ ಮಾಡಬೇಕಾಗಿತ್ತು, ಬಟರ್ ಇರಲಿಲ್ಲ, ಹಾಗಾಗಿ ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪನ ಹಂಚಿಗೆ ಹಾಕಿ ಈಗ ಎರಡೂ ಕಡೆ ನಾನು ಪ್ರಾಪರಾಗಿ ಅದನ್ನ ಬೇಯಿಸ್ಕೋಬೇಕಾಗತ್ತೆ. ತುಂಬ ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು ಬ್ಯುಸಿ ಟೈಮಲ್ಲಿ. ಸೊ ಇವಾಗ ಇನ್ನೊಂದು ಕಡೆನೂ ತುಪ್ಪನ ಹಾಕ್ತಾ ಇದ್ದೀನಿ. ಹಾಕಿ ಅದನ್ನ ಎರಡೂ ಕಡೆ ನಾನು ರೋಸ್ಟ್ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಸಿಂಪಲ್ ಸ್ಯಾಂಡ್ವಿಚ್ ರೆಡಿ. It is so tasty, so fresh and so easy. Quick snacks for busy day. Simple items ಯೂಸ್ ಮಾಡಿ ಸೂಪರ್ ಟೇಸ್ಟಿಯಾಗಿ ಕೂಡ ನಾವು ಮಾಡ್ಬೋದಾಗುತ್ತೆ. ರೆಡಿ ಆಗ್ತಾ ಇದ್ದೀನಿ ನಾನಿವಾಗ. ಚಲೋ ಲೆಟ್ಸ್ ಗೋ ಫಾರ್ ಶಾಪಿಂಗ್. ನಮ್ಮ ಅಪ್ಕಮಿಂಗ್ ಮ್ಯಾರೇಜ್ ಇವೆಂಟಿಗೆ ಶಾಪಿಂಗ್ ಇತ್ತು. ನಾನು ಹಾಗಾಗಿ ಇವಾಗ ಶಾಪಿಂಗಿಗೆ ಬಂದಿದ್ದೀನಿ. ಸ್ಪೆಸಿಫಿಕ್ ಐಟಮ್ಸ್ಗೆ ಬಂದಿದ್ವಿ, ಬಟ್ ಅವೈಲಬಲ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಬೇರೆ ಶಾಪಲ್ಲಿ. Let's check Jivwear in the Puma showroom. Sleep time for everyone except Rudvika madam. Hope you enjoy this vlog. Please like, share and subscribe for more twin and family moments. ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.